ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಆಮ್ಲ ಕ್ಯಾಂಡಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಆಮ್ಲ ಕ್ಯಾಂಡಿ ಮಾಡೋದು ಮನೆಯಲ್ಲಿ ತುಂಬಾ ಸುಲಭ. ಹಾಗೆಯೇ ಇದು ಚಳಿಗಾಲಕ್ಕೆ ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಆಮ್ಲ ಒಂದು ಸೂಪರ್ ಫುಡ್ ಅಂತ ಕರೀತಾರೆ. ಈ ಆಮ್ಲದಲ್ಲಿ ಹೇರಳವಾಗಿ ವಿಟಮಿನ್ ಸಿ, ಐರನ್ನು, ಕ್ಯಾಲ್ಶಿಯಮ್ಮು ಹಾಗೆಯೇ ಜಿಂಕ್ ಐಟಮ್ಸ್ ಹೇರಳವಾಗಿರುತ್ತೆ. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ಇರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಈ ಆಮ್ಲ ಕ್ಯಾಂಡಿನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಇಲ್ಲಿ ನೆಲ್ಲಿಕಾಯಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಪಾತ್ರೆಯಲ್ಲಿ ನಾನೀಗ ಬೇಯಿಸ್ಕೊಳ್ತಾ ಇರೋದು. ಈ ಪಾತ್ರೆಗೆ ಕುದಿಯೋ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಇಡ್ಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಸ್ಟೀಮರ್ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಈ ಸ್ಟೀಮರ್ ಸ್ಟ್ಯಾಂಡಲ್ಲಿ ನಾನೀಗ ನೆಲ್ಲಿಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಸ್ಟೀಮರ್ನಲ್ಲೂ ಕೂಡ ಈ ಥರ ಕುಕ್ ಮಾಡ್ಕೋಬೋದು. ಬನ್ನಿ, ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಆಮ್ಲ ಈಗ ರೆಡಿಯಾಗಿದೆ. ನೆಲ್ಲಿಕಾಯಿ ಈಗ ರೆಡಿಯಾಗಿದೆ. ಇದನ್ನು ನಾವು ಜಾಸ್ತಿ ಹೊತ್ತು ಕುಕ್ ಮಾಡೋದು ಬೇಡ. ಇದನ್ನು ಮುಟ್ಟು ನೋಡಿದಾಗ ಸ್ವಲ್ಪ ಸಾಫ್ಟ್ ಅನಿಸುತ್ತಲ್ಲ, ಆ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಇದನ್ನು ಜಾಸ್ತಿ ಕುಕ್ ಮಾಡೋದು ಬೇಡ. ನೋಡಿ, ಇದನ್ನು ನಾನು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈ ಥರ ಸುಲಭವಾಗಿ ಈ ಥರ ಎಲ್ಲ ಇದನ್ನು ಬಿಡಿಸ್ಕೋಬೋದು ಈ ರೀತಿ. ಆಯಿತಾ? ಇದೇ ರೀತಿ ಎಲ್ಲ ನೆಲ್ಲಿಕಾಯಿನೂ ಕೂಡ ಈ ಥರ ಬಿಡಿಸ್ಕೊಳ್ಳೋಣ. ಈ ಚಳಿಗಾಲಕ್ಕೆ ಈ ಆಮ್ಲನ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ. ನೋಡಿ, ಇದೆಲ್ಲ ಬಿಡಿಸ್ಕೊಂಡಾಗಿದೆ. ಇದಕ್ಕೆ ನಾನು 1 ಕಪ್ಪು ಬೆಲ್ಲದ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲದ ಸಿರಪ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ಈಗ ಬೆಲ್ಲದ ಸಿರಪ್ಪು ಹಾಗೆ ನೆಲ್ಲಿಕಾಯಿನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು 3 ದಿನ ಅದನ್ನು ಹಾಗೆ ನೆನೆಯಲಿಕ್ಕೆ ಬಿಟ್ಬಿಡೋಣ. ಇದ್ರ ಮೇಲ್ಗಡೆ ನೀರು ತುಂಬಿದ ಪಾತ್ರೆ ಅಥವಾ ಇದನ್ನು ಕಾಟನ್ ಬಟ್ಟೆಯಿಂದ ಕೂಡ ಟೈಟಾಗಿ ಕಟ್ಟಬೇಕಾಗತ್ತೆ, ಗಾಳಿ ಆಡಬಾರ್ದು ಅಂತ. ಆಯಿತಾ? ನೋಡಿ, ಇಲ್ಲಿ 3 ದಿನ ಆದಮೇಲೆ ಈ ಥರ ಆಗಿರುತ್ತೆ. ನೆಲ್ಲಿಕಾಯಿ ಈ ಬೆಲ್ಲದ ಸಿರಪ್ನಲ್ಲಿ ಚೆನ್ನಾಗಿ ನೆಂದಿದೆ ಅಲ್ವಾ? ನೋಡಿ, ಇಲ್ಲಿ ಈಗ ನೆಲ್ಲಿಕಾಯನ್ನು ಈ ಬೆಲ್ಲದ ನೀರಿಂದ ಸಪ್ರೇಟ್ ಮಾಡ್ಕೊಬಿಡೋಣ. ನೋಡಿ, ಈಗ ಬೆಲ್ಲದ ನೀರು ಹಾಗೆ ನೆಲ್ಲಿಕಾಯಿ ನೆನೆಸಿಟ್ಟಿದ್ವಲ್ಲ, ಆ ನೀರನ್ನು ತೆಗ್ದಿದ್ದೀವಿ. ಈಗ ಬನ್ನಿ, ಈ ನೆಲ್ಲಿಕಾಯಿನ ಈ ಥರ ಡೈರೆಕ್ಟಾಗಿ ಈ ಸನ್ಲೈಟ್ನಲ್ಲೇ ಇದನ್ನು ಆರಲಿಕ್ಕೆ ಬಿಟ್ಬಿಡೋಣ. ಡ್ರೈ ಆಗಬೇಕು ಇದು ಚೆನ್ನಾಗಿ. ಈ ಸೂರ್ಯನ ಬೆಳಕಿಗೆ ಡೈರೆಕ್ಟಾಗಿ ಇಡೋದ್ರಿಂದ ಇದು ಬೇಗನೆ ಡ್ರೈ ಆಗುತ್ತೆ ನೆಲ್ಲಿಕಾಯಿ. ಇದು ತುಂಬ ದಿನ ನಾವು ಸ್ಟೋರ್ ಮಾಡ್ತೀವಲ್ಲ, ಆದ್ದರಿಂದ ಇದು ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ, ಇಲ್ಲಿ ನಾನು ಈ ಥರ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಸನ್ಲೈಟಿಗೆ 1-2 ದಿನ ಇಟ್ಟರೆ ಸಾಕು, ಇದು ಫುಲ್ ಡ್ರೈ ಆಗುತ್ತೆ ನೆಲ್ಲಿಕಾಯಿ. ನೀವು 1 ಗಂಟೆ ಇಟ್ಟರೂ ಸಾಕಾಗತ್ತೆ. ಹೊರಗಡೆ ಸನ್ಲೈಟಿಗೆ 1 ಗಂಟೆ ಇಟ್ಟರೆ ಸಾಕು. ಇದು 1-2 ದಿನದಲ್ಲಿ ಡ್ರೈ ಆಗಿಬಿಡುತ್ತೆ. ಆಮೇಲೆ ಇದನ್ನು ಮನೆಯೊಳಗೆ ಡ್ರೈ ಮಾಡಿಕೊಂಡ್ರೂ ನಡೆಯುತ್ತೆ. ನೋಡಿರಿ, ಇಲ್ಲಿ ನೆಲ್ಲಿಕಾಯಿ ಇಷ್ಟು ಡ್ರೈ ಆಗಿದೆ. ನೆಲ್ಲಿಕಾಯಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಅದು ಹಾಳಾಗಿಬಿಡುತ್ತೆ. ಈ ಥರ ನೀಟಾಗಿ ಡ್ರೈ ಮಾಡ್ಕೋಬೇಕಾಗತ್ತೆ. ನಾವು ಲಾಂಗ್ ಟರ್ಮು ಸ್ಟೋರ್ ಮಾಡ್ತೀವಲ್ಲ ನೆಲ್ಲಿಕಾಯಿನ, ಅದಕ್ಕೋಸ್ಕರ ನೆಲ್ಲಿಕಾಯಿನ ಚೆನ್ನಾಗಿ ಡ್ರೈ ಮಾಡಬೇಕಾಗತ್ತೆ. ಬನ್ನಿ, ಇದಕ್ಕೆ ನಾನು ಸ್ವಲ್ಪ ಈ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಆಮ್ಲ ಕ್ಯಾಂಡಿನ ಮಕ್ಕಳಿಗೆಲ್ಲ ಕೊಡುವಾಗ ಮಕ್ಕಳು ಸ್ವೀಟ್ ತಿನ್ನಲಿಕ್ಕೆ ಇಷ್ಟಪಡ್ತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಈ ರೀತಿ ನೀವು ಕೂಡ ಸುಲಭವಾಗಿ ಮನೆಯಲ್ಲೇ ಈ ನೆಲ್ಲಿಕಾಯಿ ಕ್ಯಾಂಡಿಯನ್ನು ಮಾಡ್ಕೋಬೋದು. ಹಾಗೆಯೇ ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಅವರಿಗೂ ಕೂಡ ರೋಗ ನಿರೋಧಕ ಶಕ್ತಿಯೆಲ್ಲ ಹೆಚ್ಚುತ್ತೆ. ಹಾಗೆಯೇ ಇದು ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಇದರಲ್ಲೂ ಕೂಡ ಹೇರಳವಾಗಿ ಐರನ್ನು ಎಲ್ಲ ಇದರಲ್ಲಿ ಹೇರಳವಾಗಿರುತ್ತೆ, ಐರನ್ನು, ಕ್ಯಾಲ್ಶಿಯಮ್ ಎಲ್ಲ. ಓಕೆ, ನೀವು ಕೂಡ ಖಂಡಿತ ಮನೆಯಲ್ಲಿ ಮಾಡಿ ನೋಡಿ. ತುಂಬಾ ಸುಲಭ ಇದು ಮಾಡೋದು. ಆದರೆ ಮಾಡುವಾಗ ಜಾಸ್ತಿ ನೆಲ್ಲಿಕಾಯನ್ನು ಯೂಸ್ ಮಾಡಿ. ನೋಡಿ, ಈ ಆಮ್ಲ ಕ್ಯಾಂಡಿ ಜೊತೆ ನಮಗೆ ಇಲ್ಲಿ ಶರ್ಬತ್ತು ಕೂಡ ಫ್ರೀಯಾಗಿ ಸಿಗುತ್ತೆ. ಈ ಶರ್ಬತ್ತು ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ನೀವು ಹಾಗೆಯೇ ಕುಡಿಬೋದು. ಸ್ವಲ್ಪ ಜಾಸ್ತಿ ಒಗ್ಗರಿದ್ರೆ ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಇದಕ್ಕೆ ಬೇಕಾದರೆ ನೀವು ನಿಂಬೆ ಹುಳಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ
ಕಾಳುಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ನೀವು ಕೂಡ ಈ ರೀತಿ ಶರ್ಬತ್ತು ಹಾಗೆಯೇ ಆಮ್ಲ ಕ್ಯಾಂಡಿಯನ್ನು ಮನೆಯಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಈ ನೆಲ್ಲಿಕಾಯಿನ ಯೂಸ್ ಮಾಡ್ಕೋಬೋದು. ಈ ನೆಲ್ಲಿಕಾಯಿಗೆ ಕಾಳುಮೆಣಸಿನ ಪುಡಿ ಹಾಗೆ ಜೇನುತುಪ್ಪವನ್ನು ಬೆರೆಸಿ ಕೂಡ ತಿನ್ಬೋದು. ಈ ಹಸಿ ನೆಲ್ಲಿಕಾಯಿನ ಜೇನುತುಪ್ಪದಲ್ಲಿ ನೆನೆಸಿಟ್ಬಿಟ್ಟು ಅದಕ್ಕೆ ಕಾಳುಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ. ಈ ಒಂದು ಮಿಕ್ಸ್ಚರ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಕೆಮ್ಮು, ಶೀತ, ನೆಗಡಿ, ಗಂಟಲು ನೋವು ಎಲ್ಲ ಇದ್ದರೆ ಅದು ಕೂಡ ಬೇಗನೆ ಗುಣ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್.